ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಿಂಗಲ್ ಕಲರ್ ಸ್ಯಾರಿ ಫುಲ್ಲು ಒಂದೇ ಸಿಂಗಲ್ ಕಲರು ಪಿಂಕ್ ಇದೆ. ಅದು ಯಾವ ಥರ ಹಾಕೋದು ಅಂದರೆ ಕುಚ್ಚು ನೋಡಿ, ಪಿಂಕ್ ತೊಗೊಂಡಿದ್ದೀನಿ, ಇಲ್ಲಿ ಗ್ರೀನ್ ಸುಮ್ಮನೆ ತೊಗೊಂಡಿದ್ದೀನಿ. ಬೇಕಂದರೆ ನೆಕ್ಸ್ಟ್ ಸ್ಟೆಪ್ ಹಾಕ್ಬೋದು. ಇಲ್ಲಿ ರೌಂಡ್ ಬೀಡು ಮತ್ತು ಫ್ಲವರ್ ಬೀಡ್, ನೀವು ಯಾವ ಫ್ಲವರ್ ಬೀಡಾದರೂ ತೊಗೊಳ್ಬೋದು. ಸೊ ಇದನ್ನು ನೀವು ಕ್ರೋಶಾ ನೀಡಲ್ ನಂಬರ್ 9, ಸೊ 9ಅಲ್ಲಿ ಮಾಡ್ಬೋದು, ಇಲ್ಲ ನೀವು 8 ತೊಗೊಳ್ಬೋದು. ಫಸ್ಟು ಯಾವಾಗಲೂ ನಾನು ಹೇಳೋ ಹಾಗೆ ನೀವು 2 ಸಲ ಲಾಕ್ ಮಾಡ್ಕೊಬೇಕು ಸ್ಯಾರಿಗೆ. ಸೊ 2 ಸಲ ಲಾಕ್ ಮಾಡಿಕೊಂಡು ಇಲ್ಲಿ 4 ಚೈನ್ ತೊಗೊಂಡಿದ್ದೀನಿ. ಸೊ 4 ಚೈನು ಇಲ್ಲಿ ನಾನು ಕುಚ್ಚು ಹಾಕ್ತಾಯಿದ್ದೀನಿ, ಆಯಿತಾ. ಸ್ಟಾರ್ಟಿಂಗ್ಗೆ ಕುಚ್ಚು ಹಾಕೋದ್ರಿಂದ ನಾನು 4 ಚೈನ್ ತೊಗೊಂಡು ಅದು ಕುಚ್ಚು ಅದರ ನೆಕ್ಸ್ಟ್ ಸ್ಟೆಪ್ ಮತ್ತೆ 4 ಚೈನು ತೊಗೊಳ್ಬೇಕು. ಸೊ 4 ಚೈನು ಹಾಕಿ ನಾನು ಲಾಕ್ ಮಾಡಿದ್ದೀನಿ. ಈಗ ನೀವು ನಿಮ್ಗೆ ಇಷ್ಟವಾಗಿರೋ ಬೀಡ್ ತೊಗೊಳ್ಬೇಕು. ನಿಮಗೆ ಯಾವ ಥರ ಬೀಡ್ ಇಷ್ಟ, ರೌಂಡ್ ಬೀಡ್ ಬೇಕಂದರೆ ರೌಂಡ್ ಬೀಡ್ ತೊಗೊಳ್ಳಿ. ನಾನಿಲ್ಲಿ ಫ್ಲವರ್ ಬೀಡು, ಅಲ್ಲಿ ಫ್ಲವರ್ ಕಾಣ್ತಿದೆ ನೋಡಿ ಪಿಂಕ್ ಕಲರ್ ಸ್ಯಾರಿಗೆ. ಸೊ ಅದಕ್ಕೆ ನಾನು ಈ ಥರ ಫ್ಲವರ್ ತೊಗೊತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಾನು 5 petal ಫ್ಲವರ್ ತೊಗೊತಿದ್ದೀನಿ. ಫಸ್ಟು ನೀವು ನೀಡಲ್ಗೆ ಇನ್ಸರ್ಟ್ ಮಾಡಿ, ನೆಕ್ಸ್ಟು ದಾರಕ್ಕೆ ಒಳಗೆ ತೂರಿಸಿ, ನಂತರ ಒಂದು ಲಾಕ್ ಮಾಡ್ಕೊಳ್ಳಿ. ಸೊ ಲಾಕ್ ಮಾಡಿದಾದಮೇಲೆ ಸ್ಯಾರಿ ನೋಡ್ಕೊಳ್ಳಿ, ಕೆಳಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀವು ಒಂದು ಗಟ್ಟಿಯಾಗಿ ಬೀಡನ್ನ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಯಾವಾಗೂ ಸ್ಟಿಫಾಗಿರಬೇಕು ಬೀಡು, ಸ್ವಲ್ಪ ಲೂಸ್ ಬಿಟ್ಟರು ಅದು ಚೆನ್ನಾಗಿರಲ್ಲ, ಸೀರೆ ಎಲ್ಲ ಮುದುರ್ಕೊಂಡಂಗೆ ಆಗುತ್ತೆ. ಸೊ ನೆಕ್ಸ್ಟು ನಾನು 4 ಚೈನು ಮತ್ತೆ ಲಾಕ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು 4 ಚೈನು ಮತ್ತು ಲಾಕ್. ಸೊ ಈಗ ನಾನು ಇನ್ನೊಂದು ಫ್ಲವರ್ ಬೀಡ್ ತೊಗೊತಿದ್ದೀನಿ. ಸೊ ನೀವು ಇದು ಥರ ನೋಡ್ಕೊಳ್ಳಿ ಹೆಂಗಿದೆ ಸೀಕ್ವೆನ್ಸ್ ಅಂದರೆ, ನಾನಿಲ್ಲಿ 3 ಆರ್ಚ್ ಶೇಪ್ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ಈಗ 2 ಆಯಿತು. ಸೊ ಈಗ ಇದನ್ನು ನಾವು 4 ಚೈನ್ಸ್ ಏನಿಗೆ ಬಿಡ್ತಿದ್ದೀವಿ ಅಂದರೆ ಆರ್ಚ್ ಬರೋಕ್ಕೆ. ಸೊ ಇದಕ್ಕೆ ಈಗ ಆರ್ಚ್ದಾಯಿತು. ಸೊ ಈಗ ನೆಕ್ಸ್ಟು ಇನ್ನೊಂದು 4 ಚೈನು ಮತ್ತು ಲಾಕ್. ಈಗ ನೆಕ್ಸ್ಟು ಫ್ಲವರ್ ಬೀಡನ್ನ ತೊಗೊಳ್ಳೋಣ ಮತ್ತೆ, ಯಾಕಂದರೆ ನಾನು ಹೇಳಿದ್ನಲ್ಲ 3 ಆರ್ಚು 1 ಕುಚ್ಚು ಈ ಥರ ಬರುತ್ತೆ. ಅದಕ್ಕೆ ನಾನು 3rd ಆರ್ಚ್ಗೋಸ್ಕರ ಫ್ಲವರ್ ಬೀಡು ಲಾಕ್ ಮಾಡ್ತಿದ್ದೀನಿ. ಈಗ ನೆಕ್ಸ್ಟು 4 ಚೈನು ಎಲ್ಲಿಗೆ ಬರುತ್ತೆ ಇಲ್ಲಿಗೆ ಲಾಕು. ಸೊ ಈಗ ನಾನು ಕುಚ್ಚಿಗೋಸ್ಕರ ಮತ್ತೆ 4 ಚೈನ್ ತೊಗೊತಿದ್ದೀನಿ ನೋಡಿ, ಲಾಕ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಮತ್ತೆ 4 ಚೈನು ಹೇಳಿದ್ನಲ್ಲ 3 ಆಯಿತು. ಸೊ ಮತ್ತೆ 4 ಚೈನ್ 1 2 3 4. ಸೊ ಇದೆಲ್ಲಿ ಬರುತ್ತೆ ಹಾಗೆ ಲಾಕ್ ಮಾಡ್ತಾಯಿದ್ದೀನಿ. ಸೊ ಈಗ ನೆಕ್ಸ್ಟು ಫ್ಲವರ್ ಬೀಡನ್ನ ತೊಗೊಳ್ಳೋದು ಗೊತ್ತಲ್ವಾ. ಇದೇ ಸೀಕ್ವೆನ್ಸಲ್ಲಿ ನೀವು 3 ಆರ್ಚ್ ಅಂದರೆ ಆರ್ಚ್ ಥರ ಮಾಡ್ತಿಲ್ಲ, ಪ್ಲೇನಾಗಿ ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ ನೋಡಿ, ನಾನು ಮುಂದೆ ಹೇಳ್ಕೊಡ್ತೀನಿ. ಸೊ ಈಗ ನಾವು ಹೆಂಗೆ ದಾರ ಹೆಂಗೆ ಇಟ್ಕೊಂಡಿರ್ಬೇಕಂದ್ರೆ ಸ್ಟಿಫಾಗಿರಬೇಕು. ಒಂದೆಳೆ ಬಿಟ್ಟರು ತುಂಬ ಅದು ಮುದುರ್ಕೊಂಡ್ಬಿಡುತ್ತೆ ಸ್ಯಾರಿ, ಅದಕ್ಕೋಸ್ಕರ ನೀಟಾಗಿ ಮಾಡಿ. ಸೊ ಅಲ್ಲಿವರೆಗೂ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಮುಂದಿನ ವಿಡಿಯೋ ನೋಟಿಫಿಕೇಷನ್ಸ್ ಬರುತ್ತೆ ನಿಮಗೆ. ಸೊ ಈಗ ಸೆಕೆಂಡ್ ಸ್ಟೆಪ್ಪು ನೋಡಿ, ಕೊನೆಯದಾಗಿ ನಾವು 2 ಲಾಕ್ ಮಾಡಿದ್ದೀವಲ್ಲ ಅಲ್ಲಿ ಈ ಥರ ಒಂದು ದಾರ ತೊಗೊಂಡು ಒಂದು ಲಾಕ್ ಮಾಡೋಣ. ಸೊ ಇದಾದಮೇಲೆ ನಾನು ಕುಚ್ಚಿಗೋಸ್ಕರ ಲಾಸ್ಟು ನಾನು ಬಿಟ್ಟಿದ್ದೆ ಜಾಗ, ಅದಕ್ಕೋಸ್ಕರ ನೀವು ಈಗ ದಾರ ನಾವು 4 ಚೈನ್ ಮಾಡಿ. ಸೊ 4 ಚೈನ್ ಮಾಡಿಬಿಟ್ಟು ಮತ್ತೆ 1 2 3 4 ಚೈನ್ ಆಗಿದೆ. ಎಲ್ಲಿ ಲಾಕ್ ಮಾಡಿದ್ದೀವಿ ಅದೇ ಜಾಗಕ್ಕೆ ತೊಗೊಂಡು ದಾರಾನ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ನೀವು ನೆಕ್ಸ್ಟು 4 ಚೈನ್ ಗ್ಯಾಪಲ್ಲಿ ಹೋಗಿ ಮತ್ತೆ ಒಂದು ಸಿಂಗಲ್ ಲಾಕ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ನೀವು ದಾರದ ಮೇಲೆ 2 ಸಲ ದಾರ ತೊಗೊಳ್ಳಿ.
ಸೂಜಿ ಮೇಲೆ 2 ಸಲ ದಾರ ತಗೊಂಡು ನೀವಲ್ಲಿ ಗ್ಯಾಪ್ ಇರುತ್ತಲ್ವಾ ನೋಡಿ, ಅಲ್ಲಿ ಹಿಂದೆ ಗ್ಯಾಪ್ ಇರುತ್ತೆ ನೋಡಿ ನಾವು ಬೀಡ್ಸ್ ಹಾಕಿ. ಸೊ ಅದಕ್ಕೆ ನೀವು ಇದು ತ್ರಿಬಲ್ ಕ್ರೋಶೆಟ್ ಅಂತ ಹೇಳ್ತಾರೆ. ಸೂಜಿ ಮೇಲೆ 2 ಸಲ ದಾರ ತೊಗೊಂಡು 3 ಸಲ ಬರುತ್ತೆ ಕ್ರೋಶೆಟ್ ಮಾಡೋದು. ಸೊ ಇದಾದಮೇಲೆ 2 ಚೈನ್ ಹಾಕ್ಕೊಳ್ಳಿ, 1 and 2 ಚೈನ್. ಈ 2 ಚೈನ್ ಹಾಕ್ಕೊಂಡ್ಮೇಲೆ ಅಲ್ಲಿ ಗ್ಯಾಪ್ ನಾವು ತೊಗೊಂಡಿರ್ತೀವಲ್ಲ, ತ್ರಿಬಲ್ ಕ್ರೋಶೆಟ್ ಆಗಿರೋ ಗ್ಯಾಪ್, ಆ ಗ್ಯಾಪಲ್ಲಿ ನೀವು ಒಂದು ಲಾಕ್ ಮಾಡ್ಕೊಳ್ಳಿ. ಗೊತ್ತಾಯ್ತಲ್ವಾ ನೋಡಿ, ಈ ಥರ. ಸೊ ಇದಾದಮೇಲೆ ನಾವು ರೌಂಡ್ ಬೀಡ್ಸ್ ಹಾಕ್ಕೊಂಡಿದ್ದೀವಿ, ಅದಕ್ಕೋಸ್ಕರ 5 ರೌಂಡ್ ಬೀಡ್ಸು. ಸೊ ಟೋಟಲಾಗಿ ನಿಮಗೆ ಇದು 6 ಬರುತ್ತೆ. 6 ನೀವು ಈ ಥರ ಪಿಕಾಟ್, ಇದನ್ನು ನಾವು ಪಿಕಾಟ್ ಅಂತಲೂ ಕರಿತೀವಿ. ಸೊ ಪಿಕಾಟ್ ಮಾಡ್ಕೊಳ್ಬೇಕು. ಈಗ ಬಂದು ರೌಂಡ್ ಬೀಡನ್ನ ಇನ್ಸರ್ಟ್ ಮಾಡಿದ್ದೀನಿ. ಆ ರೌಂಡ್ ಬೀಡ್ ಆದಮೇಲೆ ಲಾಕ್ ಮಾಡೋ ನೆಸೆಸಿಟಿ ಇಲ್ಲ. ಸೊ ಅದ್ರ ನೆಕ್ಸ್ಟು ನಾವು ಮತ್ತೆ 1 ಪಿಕಾಟು ಅಂದರೆ ತ್ರಿಬಲ್ ಕ್ರೋಶೆಟ್ಸ್ ನೀವು ಮಾಡಿಕೊಂಡು 2 ಚೈನ್ ಮಾಡಿಕೊಂಡು ಅದನ್ನು ನೀವು ತ್ರಿಬಲ್ ಕ್ರೋಶೆಟ್ ಮಾಡ್ಕೊಂಡಿರುತ್ತವ ಲಾಕ್ ಮಾಡ್ಕೊಳ್ಬೇಕು. ನೋಡಿ ನಿಧಾನಕ್ಕೆ ತೋರಿಸ್ತಿದ್ದೀನಿ, ನೀಟಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ. ತುಂಬ ಈಸಿ ಇದೆ ಪಿಕಾಟು, ಕಷ್ಟ ಏನಿಲ್ಲ. ಇದನ್ನು ತುಂಬ ಡಿಸೈನ್ಸ್, ಸ್ಯಾರಿ ಡಿಸೈನ್ಸ್ಗೆ ಯೂಸ್ ಮಾಡ್ಬೋದು. ಸೊ ಈ ಥರನೇ ಕಂಪ್ಲೀಟಾಗಿ ಈಗ ನಾವು ಗೋಲ್ಡ್ ಬೀಡು ಹಾಕ್ಕೊತಿದ್ದೀವಿ. ಸೊ ಇದೇ ಪ್ರೊಸೀಜರ್ಸು ಕಂಟಿನ್ಯೂ ಆಗುತ್ತೆ. ನಾನಿಲ್ಲಿ ಫಾಸ್ಟ್ ಮಾಡ್ತಿದ್ದೀನಿ ವಿಡಿಯೋ. ಸೊ ನೋಡಿ, ಎಲ್ಲಿ ಕೊನೆಯದಾಗಿ ಬರುತ್ತೆ ಪಿಕಾಟ್ ಆದಮೇಲೆ ಆ 4 ಚೈನ್ ಲಾಕ್ ಮಾಡಿರೋ ಜಾಗದಲ್ಲಿ ಒಂದು ಲಾಕ್ ಮಾಡಿ ಮತ್ತು ಸೇಮ್ ಸೀಕ್ವೆನ್ಸ್ ನೀವು ಕಂಟಿನ್ಯೂ ಮಾಡಿ. ಸೊ ಈಗ ನಮಗೆ ಯಾವ ಥರ ಕಾಣುತ್ತೆ ಅಂತ ನೋಡಿ. ಕಂಪ್ಲೀಟಾಗಿ ನಾವು ವರ್ಕ್ ಮಾಡಿದ್ಮೇಲೆ, ಕ್ರೋಶೆಟ್ ವರ್ಕ್ ಮಾಡಿದ್ಮೇಲೆ, ಸೊ ನೆಕ್ಸ್ಟ್ ಕುಚ್ಚು ಹಾಕಿದ್ರೆ ನೋಡಿ ಈ ಥರ ಗ್ರ್ಯಾಂಡ್ ಲುಕ್ ಬರುತ್ತೆ. ಸೊ ನಾನು ಇಲ್ಲಿ ಮಾಮೂಲಿಯಾಗಿ ಕುಚ್ಚು ಹಾಕಿಲ್ಲ, ಇಲ್ಲಿ ಒಂದು ಬೀಡ್ ಇಕ್ಕಿ ಮತ್ತು ಇನ್ನೊಂದು ಸಲ 2 ಸಲ ನಾವು ಗೋಲ್ಡನ್ ಜರಿಯಲ್ಲಿ ನಾವು ಕುಚ್ಚು ಹಾಕಿದ್ದೀವಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕೊಡೋದನ್ನು ಮರಿಬೇಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.